Good morning, my dear students, and welcome to all. In today's session, I am going to discuss isomerism and types of isomerism. First, we shall know what is meant by isomerism. Isomerism means it having same molecular formula but different structural formula. So, in these slides, I'm going to give some example to discuss isomerism. So, isomerism ಅಂತಂದರೆ it having same molecular formula. Example ನೋಡಿ, C2H5OH ಅಂದರೆ it does not tells about the connection between the atoms. So C2H5ನ ನಾವು ಈ ರೀತಿನೂ ಕೂಡ ಬರಿಬೋದು, CH3CH2OH, and also we can write it as CH3OCH3 ಅಂದರೆ C2H5OH is nothing but CH3CH2OH and we can write it as CH3OCH3. ಏನಿದ್ರ ಡಿಫ್ರೆನ್ಸ್ ಅಂದರೆ C2H5 ಇದರಲ್ಲಿ ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಿ ಅಂದರೆ 2 ಬಾಂಡ್ಸ್ ಅಟ್ಯಾಚ್ ಆಗಿದೆ, CH3CH2 ಮಿಥೈಲ್ ಗ್ರೂಪ್, ಈಥೈಲ್ ಗ್ರೂಪ್, OH ಗ್ರೂಪ್. ಸೊ ಅದೇ ಥರನೇ ಇದನ್ನು ಆಲ್ಟರ್ ಮಾಡಿದ್ರೆ CH3O ಮತ್ತು CH3 ಇದು ಏನಂತ ಕರಿತೀವಿ, ಈಥರ್ O. ಸೊ ಈ ಥರ ಡಿಫ್ರೆನ್ಸ್, ಆಲ್ಕೋಹಾಲ್ ಈಸ್ ಕನ್ವರ್ಟೆಡ್ ಇಂಟು ಈಥರ್ ಗ್ರೂಪ್. ಸೊ ಈ ಫಂಕ್ಷನಲ್ ಗ್ರೂಪ್ ಅಥವಾ ಈ ಚೇಂಜಸ್ ಏನಂತ ಕರಿತೀವಿ, ನಾವು ಇದನ್ನು ಐಸೋಮೆರಿಸಮ್ ಅಂತ ಕರಿತೀವಿ. ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಇದ್ರ ಎರಡನ್ನೂ ಸ್ಟ್ರಕ್ಚರಲಿ ಇದನ್ನು ಡಿಫರ್. ಆಲ್ಕೋಹಾಲ್ದು ಫಂಕ್ಷನಲ್ ಗ್ರೂಪ್ ಬೇರೆ ಇದೆ, ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಬೇರೆ ಇದೆ, ಅದೇ ಥರನೇ ಈಥರ್ದು ಕೂಡ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಬೇರೆ ಇರುತ್ತೆ. ಬಟ್ ಇವೆರಡೂ ಕಂಪೇರ್ ಮಾಡಿದ್ರೆ ಸ್ಟ್ರಕ್ಚರಲ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಅವೆರಡು ಸ್ಟ್ರಕ್ಚರಲಿ ಡಿಫರೆಂಟ್. ಸೊ ಈ ರೀತಿ ಇರೋದನ್ನ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಐಸೋಮರ್ಸ್ ಅಂತಂದರೆ OH ಆಗಿರ್ಬೋದು, CH3 ಆಗಿರ್ಬೋದು, CH2 ಆಗಿರ್ಬೋದು. ಸೊ ಇವನ್ನೆಲ್ಲ ನಾವು ಐಸೋಮರ್ಸ್ ಅಂತ ಕರಿತೀವಿ. ಸೊ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ ವಿ ಕಾಲ್ಡ್ ಇಟ್ ಆಸ್ ಎನ್ isomerism. So next we shall move on types of isomerism. So how many types of isomerisms are there? So there are 2 types of isomerisms are there. First one is structural isomerism, second one is stereoisomerism. So how many types of isomerism are there? 2 types. First one is structural isomerism and second one is stereoisomerism. So structural isomerism ಅಂದರೆ ಏನು ಅಂತಂದರೆ which is having same molecular formula but having different structural formula. ಅದೇ ಥರನೇ stereoisomers ಅಂದರೆ same molecular formula but different in ಆಕ್ಯುಪೈಯಿಂಗ್ ದ ಡಿಫರೆಂಟ್ ಪೊಸಿಷನ್. ಅಂದರೆ ಸ್ಪೇಸಲ್ಲಿ 3 ಡೈಮೆನ್ಷನಲ್ ಸ್ಪೇಸಲ್ಲಿ ಡಿಫರೆಂಟ್ ಪೊಸಿಷನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತಲ್ಲ, ಅದನ್ನು ನಾವು ಸ್ಟೀರಿಯೋಐಸಮರ್ಸ್ ಅಂತ ಕರಿತೀವಿ. ಸೊ ಅದೇ ಥರನೇ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಈಸ್ ಫರ್ದರ್ classified into 3 types. First one is chain isomerism, second one position isomerism, third one functional isomerism. ಸೊ ಗೊತ್ತಾಯ್ತಲ್ಲ, ಟೈಪ್ಸ್ ಆಫ್ ಐಸೋಮೆರಿಸಮಲ್ಲಿ ದೇರ್ ಆರ್ 2 types, structural isomerism, stereoisomerism. Structural isomerism is further classified into 3 types. First one is chain, second one is position, third one is functional. ಅದೇ ಥರನೇ stereoisomerism is further classified into 2 types. First one is geometrical isomerism, second one is optical isomerism. ಸೊ ಇದಿಷ್ಟು ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತಂದರೆ ಇಟ್ ಮಸ್ಟ್ ಕಂಟೈನ್ CC ಡಬಲ್ ಬಾಂಡ್. ಅದನ್ನು ನಾವು ಅಂದರೆ ಇಟ್ ಮಸ್ಟ್ ಕಂಟೈನ್ CC ಡಬಲ್ ಬಾಂಡ್ ಟು ಫಾರ್ಮ್ E and C ಫಾರ್ಮ್. E and C ಫಾರ್ಮ್ ಈಸ್ ನಥಿಂಗ್ ಬಟ್ ಸಿಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತಲೂ ಕೂಡ ಕರಿತೀವಿ. ಸೊ ಆಪ್ಟಿಕಲ್ ಐಸೋಮರ್ಸ್ ಅಂದರೆ ಇಟ್ ಮಸ್ಟ್ ಕಂಟೈನ್ ಕೈರಾಲ್ ಸೆಂಟರ್. ಅಂದರೆ ಕೈರಲ್ ಸೆಂಟರ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಟ್ ಮಸ್ಟ್ ಬಿ ನಾನ್ ಸೂಪರ್ ಇಂಪೋಸಬಲ್. ಸೊ ಇದಿಷ್ಟು ನೀವು ಈ ಚಾರ್ಟ್ನ ನೀಟಾಗಿ ಸ್ಟಡಿ ಮಾಡಿದ್ರೆ ನಿಮಗೆ ಟೈಪ್ಸ್ ಆಫ್ ಐಸೋಮೆರಿಸಮ್ ಈಸಿ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಎಷ್ಟು ಟೈಪ್ಸ್ ಆಫ್ ಐಸೋಮೆರಿಸಮ್ ಇದೆ ಅಂದರೆ 2 types, ಸ್ಟ್ರಕ್ಚರಲ್ ಆ್ಯಂಡ್ ಸ್ಟೀರಿಯೋ ಐಸೋಮೆರಿಸಮ್. ಲೆಟ್ ಅಸ್ ಸಿ ದ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಫಸ್ಟ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಅಂದ್ರೇನು, ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರಿಂಗ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತಂದರೆ ಫಸ್ಟ್ ಟೈಪ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೈನ್ ಐಸೋಮೆರಿಸಮ್. So structural isomerism having different arrangement of carbon skeleton.
ಗೊತ್ತಾಯ್ತಲ್ಲ, ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಸ್ಕೆಲಿಟನ್ ಹ್ಯಾವಿಂಗ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಬಟ್ ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿ. ಸೊ ಸಿಮಿಲರ್ ಆಗಿ ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಇರುತ್ತೆ, ಬಟ್ ಫಿಸಿಕಲ್ ಪ್ರಾಪರ್ಟಿ ಡಿಫರೆಂಟ್ ಇರುತ್ತೆ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಯಾವ್ಯಾವುದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಈ ರೀತಿ ಇದನ್ನೆಲ್ಲ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಅದೇ ಥರನೇ ಫಸ್ಟ್ ಒಂದು ಚೈನ್ ಐಸೋಮೆರಿಸಮ್ ಅಂತ ಬಂದರೆ ದೇರ್ ಆರ್ 2 ಸ್ಟ್ರಕ್ಚರಲ್ ಐಸೋಮೆರಿಸಮ್. ದ ಫಸ್ಟ್ ಒನ್ ಈಸ್ ಸ್ಟ್ರೈಟ್ ಚೈನ್. ಇದರಲ್ಲೂ ಕೂಡ ನಾವು ಚೈನಲ್ಲಿ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಒಂದು ಸ್ಟ್ರೈಟ್ ಚೈನ್, ಇನ್ನೊಂದು ಬ್ರಾಂಚ್ಡ್. ಸೊ ಸ್ಟ್ರೈಟ್ ಚೈನ್ ಅಂತಂದರೆ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ಡ್ ಸ್ಟ್ರೈಟ್ಲಿ. ಈ ಫಸ್ಟ್ ಕಾರ್ಬನ್ಗೂ ಸೆಕೆಂಡ್ ಕಾರ್ಬನ್ ಸ್ಟ್ರೈಟಾಗಿ ಅಟ್ಯಾಚ್ ಆಗಿರುತ್ತೆ, ಬ್ಯೂಟೇನ್. ಸೊ ದೇರ್ ಈಸ್ ನೋ ಫರ್ದರ್ ಬ್ರ್ಯಾಂಚ್ ಲಿಂಕ್ಡ್, ಇಲ್ಲಿ ಯಾವುದು ಬೇರೆ ಯಾವುದು ಸೈಡಲ್ಲಿ ಕಾರ್ಬನ್ ಅಟ್ಯಾಚ್ ಆಗಿಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಟ್ರೈಟ್ ಚೈನ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಅದೇ ಥರನೇ ಸೆಕೆಂಡ್ ಒನ್ ಬಂದುಬಿಟ್ಟು ಬ್ರಾಂಚ್ಡ್ ಐಸೋಮರ್ಸ್. ಸೊ ಸಿ ಈ 3 ಸಿಗೆ ಮತ್ತು ಇಲ್ಲಿ ಇನ್ನೊಂದು ಸಿಗೆ ಇನ್ನೊಂದು ಸಿ ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಇದನ್ನು ನಾವು ಬ್ರಾಂಚ್ಡ್ ಕಾರ್ಬನ್ ಅಥವಾ ಬ್ರಾಂಚ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದು ಕಾರ್ಬನ್ ಸ್ಟ್ರೈಟ್ ಚೈನಲ್ಲಿ ಅಟ್ಯಾಚ್ ಆಗಿದೆ, 4 ಕಾರ್ಬನ್ನು ಕೂಡ ಇಲ್ಲಿ, ಬಟ್ ಈ 3 ಕಾರ್ಬನ್ನಿಗೆ 1 ಕಾರ್ಬನ್ ಸೈಡಲ್ಲಿ ಅಟ್ಯಾಚ್ ಆಗಿದೆ. ಸೊ ಇದನ್ನು ನಾವು ಬ್ರಾಂಚ್ಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಕಂಪೇರ್ ಮಾಡಿದ್ರೆ, ಸೊ ಮೋರ್ ಬ್ರ್ಯಾಂಚಿಂಗ್ ಅಂತ ಅಂದರೆ ಇದು ಜಾಸ್ತಿ ಬ್ರ್ಯಾಂಚಸ್ ಜಾಸ್ತಿ ಆಗಿದ್ದರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂದರೆ it consisting of lower boiling point. So one straight chain molecule where all the carbon atoms are in single row, ಇದನ್ನು ನಾವು straight chain ಅಂತ ಕರಿತೀವಿ. The branched molecules where 3 carbon atoms are row, 1 carbon atom sticking in main chain ಅಂತ ಅಂದರೆ ಇದನ್ನು ನಾವು ಬ್ರಾಂಚ್ಡ್ ಅಂತ ಕರಿತೀವಿ. ಸೊ ಏನು ಕಂಪ್ಯಾರಿಸನಲ್ಲಿ ನಾವು ಏನಂತ ಅಂದರೆ, ಯಾವುದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂತ ಅಂದರೆ, ಸೊ ಸ್ಟ್ರೈಟ್ ಚೈನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಬ್ರಾಂಚ್ಡ್ ಚೈನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಸೊ ಈ ರೀತಿ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ ಕೆಮಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿನ. ಸೊ ನೆಕ್ಸ್ಟ್ ಸ್ಲೈಡ್ಸ್ ಅಂತ ಅಂದರೆ, ಕಮ್ ಟು ದ ಪೊಸಿಷನ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಏನು ಪೊಸಿಷನ್ ಸ್ಟ್ರಕ್ಚರ್ ಐಸೋಮೆರಿಸಮ್ ಅಂದರೆ, ದ ಮಾಲಿಕ್ಯೂಲ್ ಹ್ಯಾವಿಂಗ್ ಸೇಮ್ ಕಾರ್ಬನ್ ಸ್ಕೆಲಿಟನ್ ಬಟ್ ಅಂದರೆ it has the molecule has the same functional group, same carbon skeleton, but functional group is different position ಅಂತಂದರೆ ಫಸ್ಟ್ ಪಾಯಿಂಟ್ ನೋಡಿ, ದ ಮಾಲಿಕ್ಯೂಲ್ ಹ್ಯಾಸ್ ಸೇಮ್ ಕಾರ್ಬನ್ ಸ್ಕೆಲಿಟನ್, ದ ಮಾಲಿಕ್ಯೂಲ್ ಹ್ಯಾಸ್ ಸೇಮ್ ಫಂಕ್ಷನಲ್ ಗ್ರೂಪ್, ಬಟ್ ಫಂಕ್ಷನಲ್ ಗ್ರೂಪ್ ಈಸ್ ಇನ್ ಡಿಫರೆಂಟ್ ಪೊಸಿಷನ್ ಅಂತಂದರೆ ಆ ಪೊಸಿಷನ್ ಏನಿದೆ ಆ ಫಂಕ್ಷನಲ್ ಗ್ರೂಪ್ದು ಅದು ಡಿಫರ್ ಆಗಿರುತ್ತೆ, ಅಂದರೆ ಡಿಫರೆಂಟ್ ಪೊಸಿಷನಲ್ಲಿ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಇಟ್ ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್, ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿ ಅಂತ, ಅಥವಾ ಸಿಮಿಲರ್ ಅಂದರೆ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಡಿಫರ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಫೀಚರ್ಸ್. ಸೊ ಎಕ್ಸಾಂಪಲ್ ನೋಡಿ, ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ನಿಗೆ ಕಂಪೇರ್ ಮಾಡಿ. ಎರಡೂ ಕೂಡ ಪೆಂಟೀನ್, ಪೆಂಟ್ 1 ಪೆಂಟ್ 2 ಅಂತ ಅಂದರೆ, ಸೊ ಎರಡೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಡಬಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ಸ್ 1 and 2, ಡಬಲ್ ಬಾಂಡ್ಸ್ ಬಿಟ್ವೀನ್ 2 and 3 ಅಂತಂದರೆ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಸೆಕೆಂಡ್ ಕಾರ್ಬನ್ ಆಟಮ್ ಮಧ್ಯೆ ಒಂದು ಡಬಲ್ ಬಾಂಡ್ ಇದೆ. ಸೊ ಕಾರ್ಬನ್ ಆಟಮ್ ಬಿಟ್ವೀನ್ 1 and 2. ಸೊ ಇಲ್ಲಿ ನೋಡಿ ಎಲ್ಲಿ ಡಬಲ್ ಬಾಂಡ್ ಇದೆ ಅಂದರೆ ದ ಕಾರ್ಬನ್ ಡಬಲ್ ಬಾಂಡ್ ಬಿಟ್ವೀನ್ 2 and 3. ಸೊ ಡಬಲ್ ಬಾಂಡ್ ಬಿಟ್ವೀನ್ 2 and 3 ಅಂದರೆ ಫಂಕ್ಷನಲ್ ಗ್ರೂಪ್ CO ಗ್ರೂಪ್ ಆ್ಯಂಡ್ C3 ಗ್ರೂಪ್. ಇವೆರಡು ಫಂಕ್ಷನಲ್ ಗ್ರೂಪ್ ಏನಾಗಿದೆ ಅಟ್ಯಾಚ್ ಆಗಿರೋದು ಕಾರ್ಬನ್ ಆಟಮ್ ಗ್ರೂಪ್, ಅಂದರೆ ಯಾವ ಫಂಕ್ಷನಲ್ ಆ ಪೊಸಿಷನ್ ಏನಾಗಿದೆ ಚೇಂಜ್ ಆಗಿದೆ. ಸೊ 1, 2 ಪೊಸಿಷನ್ ಇರೋದು ಈ ಸ್ಲೈಡಲ್ಲಿ, ಇದರಲ್ಲಿ 2, 3 ಪೊಸಿಷನ್ ಚೇಂಜ್ ಆಗಿದೆ. ದೇರ್ ಆರ್ ನೋ ಅದರ್ ಐಸೋಮರ್ಸ್ ವಿಚ್ ಈಸ್ ಹ್ಯಾವಿಂಗ್ 5 ಕಾರ್ಬನ್ಸ್ ಲಾಂಗೆಸ್ಟ್ ಚೈನ್, ಬಟ್ ದೇರ್ ಆರ್ 3 ಅದರ್ ಸ್ಟ್ರಕ್ಚರಲ್ ಐಸೋಮರ್ಸ್ ವಿಚ್ ಆಫ್ 4 ಕಾರ್ಬನ್ ಪ್ಲಸ್ 1 ಅಂತ ಅಂದರೆ ಮೋರ್ ದ್ಯಾನ್ ಮ್ಯಾಕ್ಸಿಮಮ್ 5 ಪೊಸಿಷನ್ನಲ್ಲಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಜಸ್ಟ್ ರೀಕಾಲ್ ಮಾಡಿ. ಸೊ ಪೊಸಿಷನ್ ಐಸೋಮರ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇಲ್ಲಿ ಕಾರ್ಬನ್ ಆಟಮ್ ಸ್ಕೆಲಿಟನಲ್ಲಿ ಸೇಮ್ ಇರುತ್ತೆ, ಫಂಕ್ಷನಲ್ ಗ್ರೂಪು ಸೇಮ್ ಇರುತ್ತೆ, ಬಟ್ ಆ ಪೊಸಿಷನ್ ಅಟ್ಯಾಚ್ ಆಗಿರೋದು ಫಂಕ್ಷನಲ್ ಗ್ರೂಪು ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಫಂಕ್ಷನಲ್
ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಲೈಡ್ಸ್ ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಐಸೋಮರ್ಸ್ ಫೀಚರ್ಸ್ ಅಂದರೆ ಮಾಲಿಕ್ಯೂಲ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರೆಂಟ್ ಫಂಕ್ಷನಲ್ ಗ್ರೂಪ್, ಹ್ಯಾವಿಂಗ್ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟಿ, ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿ. ಲಾಸ್ಟ್ ಪೊಸಿಷನಲ್ಲಿ ಏನಿತ್ತು, ಸೇಮ್ ಕೆಮಿಕಲ್ ಪ್ರಾಪರ್ಟಿ ಇತ್ತು ಬಟ್ ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇತ್ತು. ಬಟ್ ಇಲ್ಲಿ ಈ ಫಂಕ್ಷನಲ್ ಗ್ರೂಪಲ್ಲಿ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿನೂ ಕೂಡ ಇರುತ್ತೆ. ಏನಂತ ಅಂದರೆ ಎಕ್ಸಾಂಪಲ್ಸ್ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಂಕ್ಷನಲ್ ಗ್ರೂಪ್ ಅಂದರೆ ಇದನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಫಂಕ್ಷನಲ್ ಗ್ರೂಪ್ಸ್ ಯಾವ್ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ಸ್ ಆ್ಯಂಡ್ ಈಥರ್ಸ್. ಆಲ್ಕೋಹಾಲ್ಗೆ ಫಂಕ್ಷನಲ್ ಗ್ರೂಪ್ OH, ಈಥರ್ಗೆ CO. ಸೊ ಆಲ್ಡಿಹೈಡ್ಸ್ಗೆ CHO, ಕೀಟೋನ್ಗೆ CO, ಆ್ಯಸಿಡ್ಗೆ COOH, ಎಸ್ಟರ್ಸ್ಗೆ COO-. ಸೊ ಇದಿಷ್ಟು ಫಂಕ್ಷನಲ್ ಗ್ರೂಪ್ಸ್ ಆದರೆ ಈ ಫಂಕ್ಷನಲ್ ಗ್ರೂಪ್ ಏನಿರುತ್ತೆ ಅದು ಅಟ್ಯಾಚ್ಮೆಂಟ್ ಅದು ಡಿಫರೆಂಟ್ ಆಗಿರುತ್ತೆ. ಅಂದರೆ ಈ ಒಂದು ಎಕ್ಸಾಂಪಲ್ಗೂ ಈ ಎಕ್ಸಾಂಪಲ್ಗೂ ಕಂಪೇರ್ ಮಾಡಿದ್ರೆ ಫಂಕ್ಷನ್ ಗ್ರೂಪೇ ಚೇಂಜ್ ಆಗುತ್ತೆ. ಸೊ ನೋಡಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಎಷ್ಟು ಕಾರ್ಬನ್ ಆಟಮ್ ಇದೆ ಇದರಲ್ಲಿ, ಬ್ಲ್ಯಾಕ್ ಇರೋದು ಕಾರ್ಬನ್ ಆಟಮ್, ಆರೆಂಜ್ ಇರೋದು ಫಂಕ್ಷನಲ್ ಗ್ರೂಪ್. ಸೊ ಇಲ್ಲಿ 2 ಕಾರ್ಬನ್ ಆಟಮ್ ಇದೆ, ಇಲ್ಲಿ ಯಾವುದು ಅಟ್ಯಾಚ್ ಆಗಿರೋದು, ಇಲ್ಲಿ ವೈಟ್ ಲಾಬ್ ಕಾಣ್ತಿದೆಯಲ್ಲ ಅದು ಹೈಡ್ರೋಜನ್. ಸೊ CHH ಫಂಕ್ಷನಲ್ ಗ್ರೂಪ್ ಯಾವುದು, ಆಲ್ಕೋಹಾಲ್ ಫಸ್ಟ್ ಒನ್. ಇದು ಯಾವುದು O, ಆಕ್ಸಿಜನ್, ಇದು H. ಸೊ ಇಲ್ಲಿ ನೋಡಿ ಸೆಕೆಂಡ್ ಎಕ್ಸಾಂಪಲಲ್ಲಿ CHH, ಇದು O, CHHO. ಸೊ ಆಕ್ಸಿಜನ್ ಎಲ್ಲ ಅಟ್ಯಾಚ್ ಆಗಿದೆ, C ಮಧ್ಯ, ಇದು COC. ಇಲ್ಲಿ ಅಟ್ಯಾಚ್ ಆಗಿರೋದು CCOH ಅಂತ ಅಂದರೆ ಯಾವುದು, ಇದು ಆಲ್ಕೋಹಾಲ್ ಗ್ರೂಪ್. ಸೊ ಅದೇ ಈ ಪೊಸಿಷನ್ ಬಂದುಬಿಟ್ಟು ಇಲ್ಲಿಗೆ ಅಟ್ಯಾಚ್ ಆಗಿದ್ದರೆ ಇದು ಕನ್ವರ್ಟ್ ಆಗೋದು ಯಾವುದಕ್ಕೆ, ಈಥರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಕೋಹಾಲ್ ಇರೋದು ಈಥರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅಂದರೆ O ಇರೋದು ಮಧ್ಯ ಬರುತ್ತೆ. ಸೊ ಇದು ಶಿಫ್ಟಿಂಗ್ ಆಗುತ್ತೆ ಆಕ್ಸಿಜನ್. ಸೊ ಇಟ್ ಈಸ್ ಶಿಫ್ಟೆಡ್ ಟು ದ ಮಿಡ್ಲ್. ಸೊ ಆ ಮಧ್ಯದಲ್ಲಿ ಶಿಫ್ಟ್ ಆಗಿದ ತಕ್ಷಣ ಅದು ಆಲ್ಕೋಹಾಲ್ಸ್ ಇರೋದು ಈಥರ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಫಂಕ್ಷನ್ನೇ ಚೇಂಜ್ ಮಾಡುತ್ತೆ. ಆಲ್ಕೋಹಾಲ್ದು ಕೆಮಿಕಲ್ ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟು, ಅದೇ ಥರನೇ ಈಥರ್ದು ಕೆಮಿಕಲ್ ಮತ್ತು ಫಿಸಿಕಲ್ ಡಿಫ್ರೆಂಟು, ಪ್ರಾಪರ್ಟಿ ಡಿಫ್ರೆಂಟ್. ಬಟ್ ಇವೆರಡ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಸಿಮಿಲರ್ ಇರುತ್ತೆ. ಬಟ್ ಫಂಕ್ಷನಲ್ ಗ್ರೂಪ್ಸ್ ಏನಾಗಿರುತ್ತೆ, ಚೇಂಜಸ್ ಆಗಿರುತ್ತೆ. ಅದೇ ಥರನೇ ಆಲ್ಡಿಹೈಡ್ಸ್ಗೆ ಫಂಕ್ಷನಲ್ ಗ್ರೂಪ್ CHO. ಇದು ಬ್ಲ್ಯಾಕ್ ಇರೋದು C, ಇದು O, ಇದು H. ಸೊ CHO ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಸೊ ಇದು ಹೇಗೆ ಕನ್ವರ್ಟ್ ಆಗುತ್ತೆ, CC. ಇಲ್ಲಿ ನೋಡಿ ಜಸ್ಟ್ 3 ಕಾರ್ಬನ್ ಆಟಮ್ ಬ್ಲ್ಯಾಕ್ ಇರೋದು. ಸೊ ಇಲ್ಲಿ ಆಕ್ಸಿಜನ್ ಇರೋದು ಏನಾಗುತ್ತೆ, ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಸೊ CO, ಇಲ್ಲಿ CHO, ಇದು ಆಲ್ಡಿಹೈಡ್ಸ್. ಅದೇ O ಇರೋದು ಏನಾಗ್ತಿದೆ, ಇಲ್ಲಿಗೆ ಬಂದು ಜಾಯ್ನ್ ಆಗ್ತಾ ಇದೆ. ಇಲ್ಲಿ ಇಟ್ ಈಸ್ ಆಕ್ಸಿಜನ್ ಈಸ್ ಶಿಫ್ಟೆಡ್ ಟು ದ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಆಕ್ಸಿಜನ್ ಇಲ್ಲಿಗೆ ಶಿಫ್ಟ್ ಆಗಿದ ತಕ್ಷಣ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಇದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಆಲ್ಡಿಹೈಡ್ಸ್ ಈಸ್ ಕನ್ವರ್ಟೆಡ್ ಇನ್ ಟು ದ ಕೀಟೋನ್ ಗ್ರೂಪ್. ಸೊ ಆಲ್ಡಿಹೈಡ್ಸ್ ಫಂಕ್ಷನಲ್ ಮತ್ತು ಕೆಮಿಕಲ್ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ಇಟ್ ಈಸ್ ಡಿಫರೆಂಟ್ ವಿತ್ ಕೀಟೋನ್. ಸೊ ಅದೇ ಥರನೇ ಸೊ ಇದನ್ನು ನಾವು ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಅದೇ ಥರನೇ ಆ್ಯಸಿಡ್ಸು ಮತ್ತು ಎಸ್ಟರ್ಸ್. ಸೊ ಏನಂತ ಗೊತ್ತಾಯ್ತಲ್ಲ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಡಿಫರ್ ಇನ್ ಫಂಕ್ಷನಲ್ ಗ್ರೂಪ್, ಅಟ್ಯಾಚ್ಮೆಂಟ್ ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ಇದರಲ್ಲಿ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ಸ್ ಹೋಗೋಣ. ಸೊ ನೆಕ್ಸ್ಟ್ we shall discuss about stereoisomers. Stereoisomers ಅಂದರೆ molecules having same molecular formula but atoms are joined each other in different spatial arrangements. They occupy different position in 3-dimensional space. 3-dimensional space ಅಂದರೆ XYZ. ಸೊ ಎಲ್ಲಿ ಬೇಕಾದರೂ ಆಟಮ್ಸ್ ಅರೇಂಜ್ ಆಗಿರ್ಬೋದು, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆಗಿರುತ್ತೆ. ಬಟ್ 3 ಡೈಮೆನ್ಷನಲ್ಲಿ ಡಿಫ್ರೆಂಟ್ ಆಟಮ್ಸ್ ಎಲ್ಲಿ ಬೇಕಾದರೂ ಅರೇಂಜ್ಮೆಂಟ್ಸ್ ಆಗಿರ್ಬೋದು. ಆ ಅರೇಂಜ್ಮೆಂಟ್ಸ್ನ ನೀವು ಡಿಸ್ಕಸ್ ಮಾಡ್ತೀರಾ 3 ಡೈಮೆನ್ಷನಲ್ ಸ್ಪೇಸಲ್ಲಿ. ಡಿಫರೆಂಟ್ ಅರೇಂಜ್ಮೆಂಟ್ಸ್ನ ನೀವು ಸ್ಟಡಿ ಮಾಡೋದಕ್ಕೆ ಇನ್ನು ಡಿಫ್ರೆಂಟ್ ಪೊಸಿಷನ್, ಅದನ್ನು ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸಲ್ಲೂ ಕೂಡ
ಟೂ ಟೈಪ್ಸ್ ಇದೆ. ಒಂದು ಜೊಮೆಟ್ರಿಕಲ್ ಐಸೋಮರ್ಸ್, ಸೆಕೆಂಡ್ ಒನ್ ಆಪ್ಟಿಕಲ್ ಐಸೋಮರ್ಸ್. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹ್ಯಾಂಡ್ ತೊಗೊಳ್ಳಿ, ಯಾವುದಾದ್ರೂ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ. ಸೊ ಮಿರರ್ ಇಟ್ಕೊಳ್ಳಿ. ಸೊ ಮಿರರ್ ಇಮೇಜ್ ಕಾಣಿಸ್ತಾ ಇದೆ ನೋಡಿ, ಮಿರರ್ ಇಮೇಜ್ ಕಾಣಿಸ್ತಿದೆ ಅಲ್ವಾ. ಸೊ ಇಟ್ ಈಸ್ ಐಡೆಂಟಿಕಲ್ ವಿತ್, ಇಲ್ಲಿ ಕಾಣಿಸ್ತಿದೆ, ಮಿರರ್ ಇಮೇಜ್ ಆಫ್ ಲೆಫ್ಟ್ ಹ್ಯಾಂಡ್ ಈಸ್ ಐಡೆಂಟಿಕಲ್ ಟು ದ ರೈಟ್ ಹ್ಯಾಂಡ್. ಹೌದು ತಾನೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಇಟ್ ಈಸ್ ಐಡೆಂಟಿಕಲ್ ವಿತ್ ದ ರೈಟ್ ಹ್ಯಾಂಡ್. ನೀವು ಮಿರರ್ ಇಮೇಜ್ ಅವೆರಡನ್ನು ಜಾಯಿನ್ ಮಾಡ್ಬೋದು, ಇಟ್ ಈಸ್ ಸೂಪರ್ ಇಂಪೋಸಿಬಲ್. ಸೊ ಇದನ್ನು ಎರಡೂ ಮಿರರ್ ಇಮೇಜ್ ತೊಗೋತೀರಾ, ಬಟ್ ಅದನ್ನು ಸೂಪರ್ ಇಂಪೋಸಿಬಲ್ ಅಂದರೆ ಇವೆರಡೂ ಒಂದ್ರ ಮೇಲೆ ಒಂದು ಕೈ ಇಟ್ಟರೆ ಅವೆರಡು ಸಿಮಿಲರ್ ಆಗಿರೋದಿಲ್ಲ. ಸೊ ಅದನ್ನು ನಾವು ನಾನ್ ಸೂಪರ್ ಇಂಪೋಸಿಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕೈ ಇವೆರಡು ಇದೆಲ್ಲ ಮಿರರ್ ಇಮೇಜ್ ಕಾಣಿಸ್ತಿದೆಯಲ್ಲ, ಈ ಕೈನ ತೊಗೊಂಬಂದು ಹಾಗೆ ಇದ್ರ ಮೇಲೆ ಇಟ್ಟರೆ ಅವೆರಡೂ ನಾನ್ ಸೂಪರ್ ಇಂಪೋಸಿಬಲ್ ಆಗುತ್ತೆ. ಸೊ ಇದನ್ನು ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸೊ ಸ್ಟೀರಿಯೋ ಐಸೋಮರ್ಸ್ ವಿ ಕಾಲ್ಡ್ ಇಟ್ ಆ್ಯಸ್ ಆ್ಯನ್ ಆಪ್ಟಿಕಲ್ ಐಸೋಮರ್ಸ್ ಅಥವಾ ಎನ್ಯಾನ್ಷೋಮರ್ಸ್ ಅಂತ ಕರಿತೀವಿ. ಅದು ಒಂದಕ್ಕೊಂದು ಮಿರರ್ ಇಮೇಜ್ ಆಗಿರುತ್ತೆ. ಮತ್ತು ಒಂದು ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ನೇ ನೀವು ಕನ್ಸಿಡರ್ ಮಾಡಿದ್ರೆ ಅದು ರೈಟ್ ಹ್ಯಾಂಡಾಗಿ ಫಿಟ್ ಆಗಿರುತ್ತೆ. ಸೊ ಟು ಐಸೋಮರ್ಸ್ ಕೆನಾಟ್ ಬಿ ಸೂಪರ್ ಇಂಪೋಸಿಬಲ್ ಅಂದರೆ ಅವೆರಡು ಒಂದಕ್ಕೊಂದು ಮೇಲೆ ಕೂರೋದಿಲ್ಲ. ಸೊ ಅದನ್ನು ನಾನ್ ಸೂಪರ್ ಇಂಪೋಸಿಬಲ್ ಅಂತ ಕರಿತೀವಿ. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ ಈಸ್ ನಥಿಂಗ್ ಬಟ್ ಹ್ಯಾವಿಂಗ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಅದು ನಾನ್ ಸೂಪರ್ ಇಂಪೋಸಿಬಲ್ ಆಗಿರುತ್ತೆ, ಮಿರರ್ ಇಮೇಜ್ ಇರುತ್ತೆ. ಸೊ ಇದನ್ನು ನಾವು ಸ್ಪೇಷಲ್ ಅರೇಂಜ್ಮೆಂಟ್ಸಲ್ಲಿ 3 ಡೈಮೆನ್ಷನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಟೈಪ್ಸ್ ಯಾವುದು? ಜೊಮೆಟ್ರಿಕ್ ಐಸೋಮರ್ಸ್. ಸೊ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಅಂದರೆ ಸ್ಟೀರಿಯೋಮರ್ಸಲ್ಲಿ ಫಸ್ಟ್ ಟೈಪ್ ಜೊಮೆಟ್ರಿಕಲ್ ಐಸೋಮರ್ಸ್. ಸೊ ಜೊಮೆಟ್ರಿಕಲ್ ಐಸೋಮರ್ಸ್ ಅದರಲ್ಲೂ ಕೂಡ 2 ಟೈಪ್ಸ್ ಇದೆ. ಒಂದು ಸಿಸ್, ಇನ್ನೊಂದು ಟ್ರಾನ್ಸ್. ಇದನ್ನು ಇ ಆ್ಯಂಡ್ ಝೆಡ್ ಫಾರ್ಮ್ ಅಂತಲೂ ಕೂಡ ಕರಿತೀವಿ. ಸೊ ಸಿಸ್ ಅಂತ ಅಂದರೆ ಏನು? ಸಿಸ್ ಐಸೋಮರ್ಸ್ ಹ್ಯಾವ್ ಗ್ರೂಪ್ ಆನ್ ಸೇಮ್ ಸೈಡ್. ಆಟಮ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಅಟ್ಯಾಚ್ಡ್ ಇನ್ ಸೇಮ್ ಸೈಡ್. ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ, Cl ಅಂತ ಕನ್ಸಿಡರ್ ಮಾಡಿ. ಸೊ ಯಾವುದಾದ್ರೂ ಇಲ್ಲಿ ಕ್ಲೋರಿನ್, ಇದು ಕೂಡ ಕ್ಲೋರಿನ್, ಇವೆರಡು ಸೇಮ್ ಸೈಡಲ್ಲಿದೆ. ಇವೆರಡು ಅಮೋನಿಯಾ ಅಂತ ಕನ್ಸಿಡರ್ ಮಾಡಿ, NH3, ಇದು N ಅಂತ ತಿಳ್ಕೊಳ್ಳಿ, ಇವು 3 ವೈಟ್ ಇರೋದು H, ಅಮೋನಿಯಾ ಮಾಲಿಕ್ಯೂಲ್. ಸೊ ಇವೆರಡೂ ಸೇಮ್. Cl ಕ್ಲೋರಿನ್ ಈ ಕಡೆ ಇದೆ, ಅಮೋನಿಯಾ 2 ಮಾಲಿಕ್ಯೂಲ್ ಈ ಸೈಡ್ ಇದೆ. ಸೊ ಇದಿಷ್ಟು ನಾವು ಸಿಸ್ ಅಂತ ಕರಿತೀವಿ. ಅದೇ ಥರನೇ ಅಮೋನಿಯಾ ಮಾಲಿಕ್ಯೂಲ್ ಇನ್ ಟ್ರಾನ್ಸ್ ವೇ, ಅವೆರಡನ್ನು ಕನ್ಸಿಡರ್ ಮಾಡಿದ್ರೆ ಇನ್ ಅಪೋಸಿಟಲ್ಲಿ ಅರೇಂಜ್ ಆಗಿರುತ್ತೆ. ಕ್ಲೋರಿನ್ ಈಸ್ ಅಪೋಸಿಟಲ್ಲಿ ಅರೇಂಜ್ಡ್ ಇನ್ ಅಪೋಸಿಟ್ ವೇ ಆ್ಯಂಡ್ ಅಮೋನಿಯಾ ಈಸ್ ಅರೇಂಜ್ಡ್ ಇನ್ ಅಪೋಸಿಟ್ ವೇ. ದಿಸ್ ಫಾರ್ಮ್ಸ್ ವಿ ಕಾಲ್ಡ್ ಇಟ್ ಆಸ್ ಟ್ರಾನ್ಸ್. ದ ಟ್ರಾನ್ಸ್ ಐಸೋಮರ್ಸ್ ಹ್ಯಾವ್ ಗ್ರೂಪ್ಸ್ ಇನ್ ಅಪೋಸಿಟ್ ಸೈಡಲ್ಲಿ ಗ್ರೂಪ್ಸ್ ಅಥವಾ ಆಟಮ್ 3 ಡೈಮೆನ್ಷನಲ್ಲಿ ಅಪೋಸಿಟಲ್ಲಿ ಅಟ್ಯಾಚ್ ಆಗಿದ್ದರೆ ಟ್ರಾನ್ಸ್ ಅಂತ ಕರಿತೀವಿ. ಅದೇ ಸೇಮ್ ಸೈಡಲ್ಲಿ ಆಟಮ್ಸ್ ಅಟ್ಯಾಚ್ ಆಗಿದ್ದರೆ ನಾವು ಅದನ್ನು ಸಿಸ್ ಅಂತ ಕರಿತೀವಿ. ಸೊ each atom thus having same bonding and same arrangement in space different ಅಂತ ಅಂದರೆ, ಸೊ ಎಲ್ಲ ಮಾಲಿಕ್ಯೂಲ್ಸ್ ಅಥವಾ ಗ್ರೂಪ್ಸ್ ಸ್ಪೇಷಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೇಮ್ ಮಾಲಿಕ್ಯೂಲ್ಸ್ ಅಥವಾ ಸೇಮ್ ಗ್ರೂಪ್ ಆಗಿರ್ಬೋದು, 3 ಡೈಮೆನ್ಷನಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದನ್ನು ನಾವು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೀವು ಡಿಸ್ಕಸ್ ಅಬೌಟ್ ಆಪ್ಟಿಕಲ್ ಐಸೋಮರ್ಸ್. ಆಪ್ಟಿಕಲ್ ಐಸೋಮರ್ಸ್ ಅಂದ್ರೇನು? ಸ್ಪೇಷಲ್ ಡಿಫರೆಂಟ್ ಬಿಟ್ವೀನ್ ಐಸೋಮರ್ಸ್ ಅಂದರೆ, ಸ್ಪೇಷಲ್ ಅಂತ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಗ್ರೂಪ್ ಆಫ್ ಆಟಮ್ಸ್. ಸೊ 2 ಫಾರ್ಮ್ಸ್, ಇದರಲ್ಲೂ ಕೂಡ 2 ಫಾರ್ಮ್ಸ್ ಇರುತ್ತೆ. ಅಲ್ಲಿರೋ ಥರನೇ 2 ಫಾರ್ಮ್ಸ್, ಆದರೆ ಯಾವುದಾದ್ರೂ ಆಗಿರ್ಬೋದು. ಇದು C1 ಅಂತ ತೊಗೊಳ್ಳಿ, ಇದು C2 ಅಂತ ತೊಗೊಳ್ಳಿ. ಇಲ್ಲಿ ಒಂದು ಮಿರರ್ ಇಟ್ಕೊಳ್ಳಿ. ಇಲ್ಲಿ ಮಿರರ್ ಇಟ್ಟಿದ ತಕ್ಷಣ ಇದು ಅಪೋಸಿಟಾಗಿ ಕಾಣಿಸುತ್ತೆ. ಇಟ್ ಈಸ್ ವಿ ಕಾಲ್ಡ್ ಇಟ್ ಆ್ಯಸ್ ಅ ಮಿರರ್ ಇಮೇಜ್. ಬಟ್ ಇದನ್ನು ತೊಗೊಂಬಂದು ಇದ್ರ ಮೇಲೆ ನೋಡಿ, ಇದನ್ನು ತೊಗೊಂಬಂದು ಇದನ್ನು ಹಾಗೆ ಇದ್ರ ಮೇಲೆ ಕೂರಿಸಿದ್ರೆ ಇಲ್ಲಿ ಏನಾಗಿರುತ್ತೆ? ಆರೆಂಜ್ ಬರುತ್ತೆ. ಇಲ್ಲಿ ಏನಾಗಿರುತ್ತೆ? ಖಾಲಿ ಇರುತ್ತೆ. ಇಲ್ಲ ಅದೇ ಥರನೇ. ಬಟ್ ಇವೆರಡೂ ತೊಗೊಂಬಂದಿದ್ರ ಮೇಲೆ ನಾವು ಈಗ ಕೂರಿಸಿದ್ರೆ ಅದು ನಾನ್ ಸೂಪರ್ ಇಂಪೋಸಿಬಲ್ ಆಗಬೇಕು. ಸೊ ಇಟ್ ಮಸ್ಟ್ ಕಂಟೈನ್ 2 ಫಾರ್ಮ್ಸ್ ವಿಚ್ ಈಸ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಆಫ್ ಈಚ್ ಅದರ್. ನಾನ್ ಸೂಪರ್ ಇಂಪೋಸಿಬಲ್ ಮೀನ್ಸ್ ಎಕ್ಸಾಕ್ಟ್ಲಿ ಟಾಪ್ ಆಫ್ ದ ಅದರ್. ಅಂದರೆ ಇದನ್ನು ತೊಗೊಂಬಂದು ಇದ್ರ ಮೇಲೆ ಹಾಗೆ ಕೂರಿಸಿದ್ರೆ ಇದು ಒಂದಕ್ಕೊಂದು ಕೊಲೈಡ್ ಆಗಬಾರ್ದು. ಅದನ್ನು ನಾವು ನಾನ್ ಸೂಪರ್ ಇಂಪೋಸಿಬಲ್ ಅಂತ ಕರಿತೀವಿ. ಸೊ ಕೈರಲ್ ಸೆಂಟರ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಕೈರಲ್ ಸೆಂಟರ್ ಅಂತ ಅಂದರೆ ವಿಚ್ ಈಸ್ ಕಾರ್ಬನ್ ವಿಚ್ ಕಂಟೈನ್
4 ಆಟಮ್ಸ್, ಡಿಫರೆಂಟ್ 4 ಆಟಮ್ಸ್, ಅಂದರೆ ಒಂದು ಕಾರ್ಬನ್ಗೆ 4 ಡಿಫರೆಂಟ್ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಅಟ್ಯಾಚ್ ಆಗಿದ್ದರೆ ಅದು ಒಂದು ಕಾರ್ಬನ್ನ ನಾವು ಕೈರಲ್ ಆಟಮ್ ಅಂತ ಕರಿತೀವಿ. ಆ ಕಾರ್ಬನ್ನ ಸೆಂಟರ್ನ ನಾವು ಕೈರಲ್ ಸೆಂಟರ್ ಅಂತಲೂ ಕೂಡ ಕರಿತೀವಿ. ಅಂದರೆ ನೀವು 4 ಕಲರ್, ಇಲ್ಲಿ ಕಾರ್ಬನ್ ಆಟಮ್ ಇದೆ ಬ್ಲ್ಯಾಕ್ ಇರೋದು, ಸೊ ಯೆಲ್ಲೋ, ಗ್ರೀನ್, ಆರೆಂಜ್, ಪರ್ಪಲ್, ಈ 4 ಕೂಡ ಆಟಮ್ಸ್ ಏನಾಗಿರುತ್ತೆ ಡಿಫ್ರೆಂಟ್ ಆಟಮ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಕಾರ್ಬನ್ ಆಟಮ್ ಇಟ್ಸ್ ಅಟ್ಯಾಚ್ಡ್ 4 ಡಿಫ್ರೆಂಟ್ ಆಟಮ್, ವಿ ಕಾಲ್ಡ್ ಇಟ್ ಆಸ್ ಎ ಕೈರಲ್ ಸೆಂಟರ್. ಸೊ ಅದಕ್ಕೆ ಇದು ಗೊತ್ತಾಯ್ತಲ್ಲ, ಆಪ್ಟಿಕಲ್ ಐಸೋಮರ್ಸ್ ಈಸ್ ನಥಿಂಗ್ ಬಟ್ ಸ್ಪೇಷಲ್ ಅರೇಂಜ್ಮೆಂಟ್ಸ್. ಸೊ ಒಂದಕ್ಕೊಂದು ಮಿರರ್ ಇಮೇಜ್ ಇರಬೇಕು, ಇಟ್ ಮಸ್ಟ್ ಕಂಟೈನ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜ್. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಇಟ್ ಮಸ್ಟ್ ಕಂಟೈನ್ ಕೈರಲ್ ಸೆಂಟರ್. ಅಂತಂದರೆ 4 ಗ್ರೂಪ್ ಅಥವಾ ಮಿನಿಮಮ್ 3 ಆದ್ರೂ ಕೂಡ ಡಿಫರೆಂಟ್ ಆಟಮ್ಸ್ ಅಟ್ಯಾಚ್ ಆಗಿರಬೇಕು ಈ ಕಾರ್ಬನ್ನಿಗೆ. ಸೊ ಅದನ್ನು ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಆಪ್ಟಿಕಲ್ ಐಸೋಮರ್ಸ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ ಅಂತ ಅಂದರೆ ಹೇಗೆ ಬರುತ್ತೆ, ಹೇಗೆ ಫಾರ್ಮ್ ಆಗುತ್ತೆ, ಸಿಸ್ ಮತ್ತು ಟ್ರಾನ್ಸ್ ಇದೆಲ್ಲ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಪೊಲೋರಿಮೀಟರ್ ಅಂತ ನೀವು ಡೆಸ್ಟೋ ರೊಟೇಟರಿ, ಲೇವೋ ರೊಟೇಟರಿ ಅಂತ ನೋಡಿದ್ದೀರ. ಎಲ್ ಮತ್ತು ಡಿ ಯಾವ ರೀತಿ ಅದು ಹೇಗೆ ಎಲ್ ಫಾರ್ಮ್ ಬರುತ್ತೆ, ಡಿ ಫಾರ್ಮ್ ಬರುತ್ತೆ, ಹೇಗೆ ಅದನ್ನು ನೀವು ಐಡೆಂಟಿಫೈ ಮಾಡ್ಬೋದು ಅನ್ನೋದಕ್ಕೆ ಪೊಲೋರಿಮೀಟರ್ ಅಲ್ಲ. ಅಂದರೆ ಆಪ್ಟಿಕಲಿ ಹೇಗೆ ಅದು ಐದರ್ ಇಟ್ ಮೇ ಬಿ ಸ್ಟೆಬಲ್ಲ ಅಥವಾ ಅನ್ಸ್ಟೆಬಲ್ಲ, ಕಾಂಪೌಂಡ್ ಡಿ ಯಾವುದು ಎಲ್ ಯಾವುದು ಅಂತ ಹೇಗೆ ನೀವು ಡಿಟೆಕ್ಟ್ ಮಾಡ್ಬೋದು ಅಂದರೆ ಈ ಪೊಲೋರಿಮೀಟ್ರಲ್ಲಿ ನೀವು ಅದನ್ನು ಸ್ಟಡಿ ಮಾಡ್ಬೋದು. ಸೊ ಫಸ್ಟ್ ಒನ್ ಎ ಬಂದುಬಿಟ್ಟು ಲೈಟ್ ಸೋರ್ಸ್ ವಿಚ್ ಪ್ರೊಡ್ಯೂಸ್ ಲೈಟ್ ವೈಬ್ರೇಟಿಂಗ್ ಇನ್ ಆಲ್ ಡೈರೆಕ್ಷನ್ ಅಂತ, ಅಂದರೆ ವಿಸಿಬಲ್ ಲೈಟೇ ಅಂದ್ಕೊಳ್ಳಿ. ಸೊ ಎಲ್ಲ ಡೈರೆಕ್ಷನಲ್ಲೂ ಮೂವ್ ಆಗಿರುತ್ತೆ ಲೈಟ್ ಸೋರ್ಸ್. ಸೊ ಬಿ, ಇದು ಬಿ. ಸೊ ಪೋಲರೈಸಿಂಗ್ ಫಿಲ್ಟರ್ ಓನ್ಲಿ ಅಲೋಸ್ ಥ್ರೋ ಲೈಟ್ ವೈಬ್ರೇಟಿಂಗ್ ಇನ್ ಒನ್ ಡೈರೆಕ್ಷನ್. ಸೊ ಇಲ್ಲಿ ವಿಸಿಬಲ್ ಲೈಟ್ ಅಥವಾ ಲೈಟ್ ಸೋರ್ಸ್ ಏನಿದೆ, ಇಲ್ಲಿ ಲೈಟ್ ಇಲ್ಲಿ ಫೋಕಸ್ ಆಗುತ್ತೆ. ಸೊ ಇಲ್ಲಿ ಫೋಕಸ್ಡ್ ಆಗಿರೋದು ಲೈಟು ಡಿಸ್ಟ್ರಾಕ್ಟ್ ಆಗಿದೆ, ಡಿಫ್ರಾಕ್ಷನ್ ಆಗಿ ಎಲ್ಲ ಕಡೆಯೂ ಬಂದು ಇದ್ರ ಮೇಲೆ ಬಿ ಮೇಲೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಬ್ಸ್ಟ್ರಾಕ್ಟ್ ಮಾಡಿ ಒಂದು ಲೈಟ್ ಸೋರ್ಸ್ನ ಮಾತ್ರ ಎಡಿಬಲ್ ಮಾಡುತ್ತೆ, ಒಂದು ಲೈಟ್ ಸೋರ್ಸ್ ಮಾತ್ರ ಈ ಕಾಂಪೌಂಡ್ ಮೇಲೆ ಬೀಳೋ ಥರ ಮಾಡುತ್ತೆ. ಸೊ ಈ ಪ್ರೋಸೆಸ್ನ ನಾವು ಏನಂತ ಕರಿತೀವಿ, ಡಿಫ್ರಾಕ್ಷನ್, ಐ ಥಿಂಕ್ ಸೊ. ಸೊ ನೆಕ್ಸ್ಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಪಾಸಸ್ ಥ್ರೂ ದ ಸ್ಯಾಂಪಲ್. ಸೊ ಸಿ ಅಂದರೆ ಇಲ್ಲಿ ಏನಿದೆ, ಇಲ್ಲಿ ಕಂಟೈನ್ ಸ್ಯಾಂಪಲ್. ಸಿ ಡಿ ಆ ಸಬ್ಸ್ಟೆನ್ಸ್ನ ಇಲ್ಲಿ ನಾವು ಹಾಕಿರ್ತೀವಿ, ಇದು ಇಲ್ಲೂ ಕೂಡ ಸ್ಯಾಂಪಲ್ ಇರುತ್ತೆ, ಈ ಸ್ಯಾಂಪಲ್ ಇಲ್ಲಿ ಮೂವ್ ಆಗುತ್ತೆ. ಸೊ ಫಸ್ಟು ಲೈಟ್ ಸೋರ್ಸ್, ಇಲ್ಲಿ ಡಿಫ್ರಾಕ್ಷನ್ಸ್ ಆಗುತ್ತೆ, ಮತ್ತು ಬಿಲಿ ಅಬ್ಸ್ಟ್ರಾಕ್ಟ್ ಮಾಡುತ್ತೆ, ಇಲ್ಲಿ ಫಿಲ್ಟ್ರ್ ಮಾಡುತ್ತೆ ಲೈಟ್ನ. ಸೊ ಫಿಲ್ಟ್ರ್ ಮಾಡಿ ಎಲ್ಲ ಒಂದು ಲೈಟ್ನ ಇಲ್ಲಿ ಪಾಸ್ ಮಾಡುತ್ತೆ, ಇಲ್ಲಿ ಸಬ್ಸ್ಟೆನ್ಸ್, ಇಲ್ಲೂ ಏನು ಕಾಂಪೌಂಡ್ ಸ್ಯಾಂಪಲ್ ಇಲ್ಲಿ ಹಾಕಿರ್ತೀವಿ, ಈ ಸ್ಯಾಂಪಲ್ ಮತ್ತು ಇಲ್ಲಿ ನೆಕ್ಸ್ಟ್ if the substance is optically active it rotates the plane polarized light. ಸೊ ಇಲ್ಲಿ ಈ ಸಿ ಒಳಗೆ ಸಬ್ಸ್ಟೆನ್ಸ್ ಸ್ಯಾಂಪಲ್ ನಾವು ಯಾವುದು ಲೇವೋನ, ಡೆಸ್ಟ್ರೋನ ಅಥವಾ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಡಿಟೆಕ್ಟ್ ಮಾಡಬೇಕಿಲ್ಲ, ಆ ಕಾಂಪೌಂಡನ್ನ ನಾವು ಸೀಲ್ ಹಾಕಿರ್ತೀವಿ. ಸೊ ಈಗ ಯಾವಾಗ ಲೈಟ್ ಬಂದು ಪಾಸ್ ಆಗಿ ಇಲ್ಲಿ ಅಬ್ಸ್ಟ್ರಾಕ್ಟ್ ಆಗುತ್ತೋ, ಸೊ ಇಲ್ಲಿದೆಯಲ್ಲ ಈ ಪೋಲರೈಸಿಂಗ್ ಲೈಟ್ ಏನಾಗುತ್ತೆ, ರೊಟೇಟ್ ಆಗುತ್ತೆ, ಮೂವ್ ಆಗುತ್ತೆ. ದ ಸಬ್ಸ್ಟೆನ್ಸ್ ಆಪ್ಟಿಕಲಿ ಆ್ಯಕ್ಟಿವ್ ಇಟ್ ರೊಟೇಟ್ಸ್ ದ ಪ್ಲೇನ್ ಪೊಲರೈಸ್. ಇಫ್ ದ ಸಬ್ಸ್ಟೆನ್ಸ್ ಸ್ಯಾಂಪಲ್ ಹಾಕಿರ್ತೀವಲ್ಲ ಇದು ಆಪ್ಟಿಕಲಿ ಆ್ಯಕ್ಟಿವ್ ಆಗಿದ್ದರೆ ಇಲ್ಲಿರುತ್ತಲ್ಲ ಪ್ಲೇನ್ ಪೊಲರೈಸ್ಡ್ ಲೈಟ್ ಇದು ರೊಟೇಟ್ ಆಗುತ್ತೆ. ಇಫ್ ಇನ್ ಕೇಸ್ ಇದು ಸ್ಯಾಂಪಲ್ಲು ಪ್ಲೇನ್ ಪೊಲರೈಸ್ಡ್ ಲೈಟ್ ಅಥವಾ ಆಪ್ಟಿಕಲಿ ಆ್ಯಕ್ಟಿವ್ ಇಲ್ಲ ಅಂತಂದರೆ ಕೈರಲ್ ಸೆಂಟರ್ ಇರೋದಿಲ್ಲ ಅಥವಾ ನಾನ್ ಸೂಪರ್ ಇಂಪೋಸಬಲ್ ಆಗಿರ್ಬೋದು, ಇರ್ದಲೇ ಇರ್ಬೋದು, ಮಿರರ್ ಇಮೇಜ್ ಇರ್ದಲೇ ಇರ್ಬೋದು. ಆ ರೀತಿ ಕಾಂಪೌಂಡ್ಸ್ ಆಪ್ಟಿಕಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕಾಂಪೌಂಡ್ಸ್ ಏನಾದರೂ ಇದ್ದರೆ ಇದನ್ನು ಪ್ಲೇನ್ ಪೊಲರೈಸ್ಡ್ ಲೈಟ್ನ ಅದು ರೊಟೇಟ್ ಮಾಡೋದಿಲ್ಲ, ಜಸ್ಟ್ ಅದೇ ಮೂವ್ ಮಾಡಿದ್ರೆ ಸಾಕು. ಇದರ ಯಾವ ಕಡೆನಾದರೂ ಸರಿ ಮೂವ್ ಮಾಡಿದ್ರೆ ಅದು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಇಂಡಿಕೇಟ್ ಮಾಡ್ಬೋದು. ಇನ್ ಕೇಸ್ ಇದು ಮೂವೇ ಮಾಡಿಲ್ಲ ಅಂದರೆ ಅದು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ ಇ, ಅನಲೈಸಿಂಗ್ ಫಿಲ್ಟರ್ ಈಸ್ ಟರ್ನ್ ಸೊ ದಟ್ ಲೈಟ್ ರೀಚಸ್ ಟು ಮ್ಯಾಕ್ಸಿಮಮ್. ಇಲ್ಲಿಂದ ಮತ್ತೆ ಲೈಟ್ ಮೂವ್ ಆಗುತ್ತೆ. ಸೊ ಡೈರೆಕ್ಷನ್, ಇಲ್ಲಿಂದ ಲೈಟ್ ಮೂವ್ ಆದಮೇಲೆ ಇಲ್ಲಿ ಡೈರೆಕ್ಷನ್ ಯಾವ ಕಡೆ ರೊಟೇಟ್ ಆಗುತ್ತೆ, ಎಫ್ ಇಂಡಿಕೇಟ್ ಮಾಡುತ್ತೆ ಡೈರೆಕ್ಷನ್. ಸೊ ಲೈಟ್ ಅಪಿಯರ್ಸ್ ಟು ಹ್ಯಾವ್ ಟರ್ನ್ಡ್, ಅಂದರೆ ಈ ಲೈಟ್ ಇಲ್ಲಿ ಬೀಳಿದ ತಕ್ಷಣ ಇದೇನಾದರೂ ರೈಟ್ ಸೈಡ್ ಟರ್ನ್ ಆದರೆ ನಾವು ಅದನ್ನು ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಇನ್ ಕೇಸ್ ಅದೇನಾದರೂ ಲೆಫ್ಟ್ ಸೈಡ್ ಟರ್ನ್ ಆದರೆ ನಾವು ಅದನ್ನು ಲೇವೋ ರೊಟೇಟರಿ ಅಂತ ಕರಿತೀವಿ. ಸೊ ಇದು ಸೆಟಪ್ ನಾವು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದ ಸ್ಯಾಂಪಲ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್, ಸ್ಯಾಂಪಲ್ಲು ಲೇವೋ ರೊಟೇಟರಿನ ಅಥವಾ ಡೆಸ್ಟ್ರೋ ರೊಟೇಟರಿನ, ಡಿ ಫಾರ್ಮಲ್ಲಿರುತ್ತಾ ಎಲ್ ಫಾರ್ಮಲ್ಲಿರುತ್ತಾ ಇಂಡಿಕೇಟ್ ಮಾಡೋದಕ್ಕೆ ನಾವು ಪೊಲೋರಿಮೀಟರ್ನ
ಯೂಸ್ ಮಾಡ್ತೀವಿ. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಈಸ್ ಎ ವಿಸಿಬಲ್ ಲೈಟ್, ಯಾವುದಾದ್ರೂ ಆಗಿರ್ಬೋದು, ವೈಟ್ ಲೈಟಾಗಿ ಕನ್ವರ್ಟ್ ಆಗುತ್ತೆ. ಇಷ್ಟು ಡಿಫ್ರಾಕ್ಷನ್ ಆಲ್ ಡೈರೆಕ್ಷನಲ್ಲಿ ಲೈಟ್ ಫಾರ್ಮ್ ಆಗಿ ಒಂದೇ ಲೈಟ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಈ ಸ್ಯಾಂಪಲ್ ಮೇಲೆ ಲೈಟ್ನ ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ಇರೋ ಸ್ಯಾಂಪಲ್ ಏನು ಮಾಡುತ್ತೆ, ಸೊ ನೆಕ್ಸ್ಟ್ ಇಲ್ಲಿ ಈ ಸ್ಯಾಂಪಲ್ ಏನಾದರೂ ಆಪ್ಟಿಕಲಿ ಆ್ಯಕ್ಟಿವ್ ಆಗಿದ್ದರೆ ಈ ಪ್ಲೇನ್ ಪೋಲರೈಸ್ಡ್ ಲೈಟ್ನ ರೊಟೇಟ್ ಮಾಡುತ್ತೆ, ಇದರ ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಈ ಸ್ಯಾಂಪಲ್ ಇದ್ರ ಮೇಲೆ ಬಿದ್ದ ಮೇಲೆ ಇದು ಯಾವುದೇ ರೀತಿ ರೊಟೇಷನ್ಸ್ ಆಗಿಲ್ಲ ಅಂತಂದರೆ ಅದು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ. ಸೊ ಇದಾದಮೇಲೆ ಮತ್ತೆ ರೊಟೇಟ್ ಆಗುತ್ತೆ. ರೊಟೇಟ್ ಮಾಡಿ ಇಲ್ಲಿ ನಿಮಗೆ ಈ ಫಾರ್ಮಲ್ಲಿ ಡೈರೆಕ್ಷನ್ ಇಲ್ಲಿ ಯಾವ ಡೈರೆಕ್ಷನಲ್ಲಿ ಇದು ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಟ್ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ಅದು ಡೆಕ್ಸ್ಟ್ರೋ ರೊಟೇಟೆಡ್ನ ಲೇವೋ ರೊಟೇಟೆಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಆಪ್ಟಿಕಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಅಂತ ಇಂಡಿಕೇಟ್ ಮಾಡಿದ್ರೆ ಇಲ್ಲಿ ಡಿ ಅಥವಾ ಎಲ್ ಫಾರ್ಮಲ್ಲಿ ಇರುತ್ತಾ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ರೊಟೇಟ್ ಮಾಡಿದ್ರೆ ಅದು ನಾವು ಡೆಕ್ಸ್ಟ್ರೋ ರೊಟೇಟರಿ, ಎಲ್ ಸೈಡ್ ರೊಟೇಟ್ ಮಾಡಿದ್ರೆ ಅದನ್ನು ನಾವು ಲೇವೋ ರೊಟೇಟರಿ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಐ ಥಿಂಕ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊತೀವಿ. ಸೊ ಫಸ್ಟ್ ಕ್ಲಾಸಿಫಿಕೇಷನ್ ಅಂತ ಐಸೋಮರ್ಸ್ ಅಂತ ತೊಗೊಂಡ್ರೆ ಹ್ಯಾವಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಡಿಫರ್ ಇನ್ ಐಸೋಮರ್ಸ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರ್ ಇನ್ ಸ್ಟ್ರಕ್ಚರ್. ಸೊ ಅದರಲ್ಲಿ ಕ್ಲಾಸಿಫಿಕೇಷನ್ಗೆ ಬಂದರೆ ಇಟ್ ಈಸ್ ಕ್ಲಾಸಿಫೈಡ್ ಇಂಟು 2 types. ಫಸ್ಟ್ ಒನ್ ಈಸ್ structural isomers, second one is stereo isomer. Structural isomers ಅಲ್ಲಿ further it is classified into chain, position and function. So stereo isomers ಅಲ್ಲಿ geometrical, optical. So these 2 types of isomerism. I think you all understand this. If you have any doubts, I have clarified in classroom. Thank you so much.